ನಮಸ್ಕಾರ ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಕೊರೋನಾ ಮಹಾಮಾರಿ ಹೆಸರು ಕೇಳಿದರೆ ಈಗಲೂ ಜನ ಬೆಚ್ಚಿ ಬೀಳ್ತಾರೆ. ಕೋವಿಡ್ ಸಮಯದಲ್ಲಿ ಬಲಿಯಾದವರ ಸಂಖ್ಯೆ ಲೆಕ್ಕವಿಲ್ಲದಷ್ಟು. ಕೋವಿಡ್-19 ಸಾಂಕ್ರಾಮಿಕತೆಯ ನಂತರವೂ ಜಾಗತಿಕವಾಗಿ ಯುವ ವಯಸ್ಕರ ಸಾವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಎಂದು ಅಮೆರಿಕದ ಅಧ್ಯಯನವೊಂದು ಹೇಳಿದೆ. ಈಗಲೂ ಮುಂದುವರೆದಿರುವ ಕೋವಿಡ್ ಸಾಂಕ್ರಾಮಿಕತೆಯ ಪರಿಣಾಮಗಳ ಬಗ್ಗೆ ಇನ್ನೂ ಹೆಚ್ಚು ಸಂಶೋಧನೆ ನಡೆಸುವ ಅಗತ್ಯವಿದೆ ಎಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ದ ಜರ್ನಲ್ ಆಫ್ ದ ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನ್ ನೆಟ್ವರ್ಕ್ ಓಪನ್ನಲ್ಲಿ ಅಧ್ಯಯನ ಪ್ರಕಟವಾಗಿದ್ದು, ಯುವ ವಯಸ್ಕರಲ್ಲಿ 25ರಿಂದ 44 ವರ್ಷದ ಪ್ರಾಯದವರು 1999ರಿಂದ 2023ರವರೆಗೆ ಸಂಭವಿಸಿದ 33 ಲಕ್ಷಕ್ಕೂ ಅಧಿಕ ಸಾವನ್ನು ವಿಶ್ಲೇಷಿಸಿ ಈ ವರದಿ ಸಿದ್ಧಪಡಿಸಲಾಗಿದೆ. ಸಾಂಕ್ರಾಮಿಕತೆಯ ಅವಧಿಯಲ್ಲಿ ಸಾವಿನ ದರ ತೀವ್ರವಾಗಿ ಏರಿದ್ದು, ಸಾಂಕ್ರಾಮಿಕೋತ್ತರದಲ್ಲಿ ನಿರೀಕ್ಷೆಗಿಂತ ಹೆಚ್ಚಾಗಿ ಉಳಿದಿದೆ ಎಂದು ಸಂಶೋಧಕರು ಹೇಳಿದ್ದಾರೆ. ಆರಂಭಿಕ ವಯಸ್ಕರಿಗೆ 2019 ಮತ್ತು 2021ರ ನಡುವೆ ಸಾವಿನ ದರದಲ್ಲಿ ದೊಡ್ಡ ಜಿಗಿತ ಕಂಡುಬಂದಿದೆ. ಇವುಗಳನ್ನು ಪ್ರಮುಖವಾಗಿ ಸಾಂಕ್ರಾಮಿಕ ವರ್ಷ ಎಂದು ಪರಿಗಣಿಸಲಾಗುತ್ತದೆ. 2023ರಲ್ಲಿ ಮರಣ ಪ್ರಮಾಣವು 2019ಕ್ಕೆ ಹೋಲಿಸಿದರೆ ಸುಮಾರು 20ರಷ್ಟು ಹೆಚ್ಚಾಗಿದೆ. ಈ ಹಿಂದಿನ ಪ್ರವೃತ್ತಿಗಳು ಮುಂದುವರೆದಿದ್ದರೆ ನಿರೀಕ್ಷಿಸಬಹುದಾದ ಮರಣ ಪ್ರಮಾಣಕ್ಕೆ ಹೋಲಿಸಿದರೆ 2023ರ ಹೆಚ್ಚುವರಿ ಮರಣಕ್ಕೆ ಮಾದಕ ವಸ್ತು ಸಂಬಂಧಿತ ಸಾವುಗಳು ಏಕೈಕ ದೊಡ್ಡ ಕಾರಣವಾಗಿದೆ. ಇತರ ಪ್ರಮುಖ ಕಾರಣ ಎಂದರೆ ಹೃದಯ ರಕ್ತನಾಳದ ಮತ್ತು ಪೌಷ್ಟಿಕಾಂಶದ ಕಾರಣಗಳು ಸೇರಿದಂತೆ ವಿವಿಧ ನೈಸರ್ಗಿಕ ಕಾರಣಗಳು ಮತ್ತು ಸಾರಿಗೆ ಸಾವುಗಳು ಸೇರಿವೆ. ಕೊರೋನಾ ಸಂದರ್ಭದಲ್ಲಿ ವೈದ್ಯರು ಜೀವ ಉಳಿಸಲು ಅವರ ಚಿಕಿತ್ಸೆಗಾಗಿ ಸ್ಟೆರಾಯ್ಡ್ ಬಳಕೆ ಮಾಡಿದ್ದರು. ಆ ಸಮಯದಲ್ಲಿ ಜನರ ಜೀವ ಉಳಿಸಲು ಸಹಾಯ ಮಾಡಿದ್ದು ಇದೇ ಸ್ಟೆರಾಯ್ಡ್. ಆದರೆ ಇದೀಗ ಸ್ಟೆರಾಯ್ಡ್ ಬಳಕೆ ಮಾಡಿದ್ದರಿಂದ ಜನರ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತಿದೆ. ಅತಿಯಾದ ಸ್ಟೆರಾಯ್ಡ್ನಿಂದ ಯುವಕರಲ್ಲಿ ಕೂಡ ಇದೀಗ ಸೊಂಟ ನೋವು, ಮಂಡಿ ನೋವು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವುದು ಬಹಿರಂಗವಾಗಿದೆ. ಕೋವಿಡ್ ಸೋಂಕಿನ ಸಂದರ್ಭದಲ್ಲಿ ಜೀವ ಉಳಿಸಲು ವೈರಸ್ ವಿರುದ್ಧ ಹೋರಾಡಲು ಅತಿಯಾದ ಪ್ರಮಾಣದ ಸ್ಟೆರಾಯ್ಡ್ ಬಳಕೆ ಮಾಡಲಾಗಿತ್ತು. ಆದರೆ ಇದರಿಂದ ಯುವಜನತೆ ಮೊಣಕಾಲು ನೋವು, ಕಾಲು ನೋವು, ಸೊಂಟ ನೋವಿನಿಂದ ಬಳಲುತ್ತಿದ್ದಾರೆ. ವಯಸ್ಸಾದವರಿಗೆ ಸಾಮಾನ್ಯವಾಗಿ ಮಂಡಿ ನೋವು, ಸೊಂಟ ನೋವು ಕಾಣಿಸಿಕೊಳ್ಳುವುದು ಸಹಜ. ಆದರೆ ಇತ್ತೀಚೆಗೆ ವಯಸ್ಕರಲ್ಲೇ ಈ ಸಮಸ್ಯೆ ಹೆಚ್ಚಾಗಿ ಕಾಡುತ್ತಿದೆ. ವಯೋವೃದ್ಧರಿಗಿಂತ ಹೆಚ್ಚಾಗಿ ವಯಸ್ಕರೇ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅತಿಯಾದ ಸ್ಟೆರಾಯ್ಡ್ ಸೇವನೆ ಯುವಕರಲ್ಲಿ ಕಾರ್ಟಿಲೇಜ್ ನಷ್ಟಕ್ಕೆ ಕಾರಣವಾಗ್ತಿದೆ. ದೇಹದ ಮೂಳೆ ದುರ್ಬಲ, ಸೊಂಟ ಮಂಡಿ ನೋವುಗಳು ಕಾಣಿಸಿಕೊಳ್ಳುತ್ತಿದೆ. ಈ ಬಗ್ಗೆ ವೈದ್ಯರು ಮಾಹಿತಿ ನೀಡುತ್ತಿದ್ದಾರೆ. ಕುಳಿತುಕೊಳ್ಳುವುದು ಕಷ್ಟ ಆಗುವುದು, ಮೆಟ್ಟಿಲು ಇಳಿಯುವುದು ಕಷ್ಟವಾಗುವುದು, ನಡೆಯುವಾಗ ವಿಪರೀತ ನೋವು ಬಂದರೆ ನಿರ್ಲಕ್ಷ್ಯ ಮಾಡದೆ ಕೂಡಲೇ ವೈದ್ಯರ ಬಳಿ ತಪಾಸಣೆ ಮಾಡಿದರೆ ಒಳ್ಳೆಯದು. ನಿರ್ಲಕ್ಷ್ಯ ಮಾಡಿದರೆ ಹಿಪ್ ರಿಪ್ಲೇಸ್ಮೆಂಟ್ ಅಥವಾ ಮಂಡಿ ಚಿಪ್ಪು ರಿಪ್ಲೇಸ್ಮೆಂಟ್ ಸರ್ಜರಿಗೆ ಒಳಪಡಬೇಕಾಗುತ್ತದೆ ಎಂದು ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ.